ನಾನು ಬರೀ ಆಕ್ಟರ್ ಮಾತ್ರ ಅಲ್ಲ, ಐ ಆಮ್ ಅನ್ ಇಂಜಿನಿಯರ್, ಐ ಆಮ್ ಅ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ಬರೀ ನಾನು ಆಕ್ಟರ್ ಆಗಿರ್ತೀನಿ ಅಂದ್ರೆ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಡಸ್ಟ್ರಿಗಿಂತ ನಮಗೆ ಕತೆ ಎಲ್ಲಿ ನನಗೆಲ್ಲಿ ಇಷ್ಟ ಆಗುತ್ತೆ ನಾನು ಆ ಫ್ಲೋ ಅಲ್ಲೇನೆ ಹೋಗ್ಬಿಟ್ಟೆ. ಈ ಸಿನಿಮಾಯಿಂದ ಒಂದು ಸ್ಕ್ರಿಪ್ಟ್ ಬಿಟ್ಟಿದ್ದೀನಿ ನಾನು ತಮಿಳಲ್ಲಿ. ನಾನು ನನ್ನ ಸಿನಿಮಾ ಜರ್ನಿ ಏನ್ ಸ್ಟಾರ್ಟ್ ಆಯ್ತು ಅದು ನಾನು ಥಿಯೇಟರ್ ಇಂದಾನೆ ಸ್ಟಾರ್ಟ್ ಮಾಡಿದೀನಿ. ಜೆನಿಫರ್ ಏನಕ್ಕೆ ಅಷ್ಟು ಕನೆಕ್ಟ್ ಆಗ್ತಾಳೆ ಅಂತಂದ್ರೆ ಅವಳೆಲ್ಲೂ ಫೇಕ್ ಆಗಿ ಜೆನಿಫರ್ ಆಗಿ ನಡ್ಕೊಳ್ಳಲ್ಲ. ಆಸ್ ಅ ಡೈರೆಕ್ಟರ್ ನಿಮ್ಗೆ ಹೆಂಗೆ ಎಲ್ಲ ಗೊತ್ತಿರಬೇಕು, ಆಸ್ ಅನ್ ಆಕ್ಟರ್ ಕೂಡ ನಿಮ್ಗೆ ನಾಲೆಡ್ಜ್ ಇರಲೇಬೇಕು. ಇವಾಗ ಬರೋ ಸಿನಿಮಾಗಳಲ್ಲಿ ಹೀರೋಯಿನ್ ಇರ್ತಾರೆ ಆದ್ರೆ ಅದಕ್ಕೆ ರೆಲೆವೆನ್ಸ್ ಇರಲ್ಲ, ಹಂಗಂದ್ರೆ ಕಾರಣನೇ ಇರಲ್ಲ, ಏನಕ್ಕೆ ಇರ್ತಾರೆ ಹೋಗ್ತಾರೆ. ನಾನು ಅಂತ ಪಾತ್ರಗಳು ಮಾಡಕ್ ಸಾಧ್ಯನೇ ಇಲ್ಲ. ನಾನು ವಿಕಿಪೀಡಿಯಾ ಅಲ್ಲಿ ಹೋಗಿ ನನ್ನ ಸಿನಿಮಾಗಳು ನೋಡಿದ್ರೆ ನಂದೇ ಒಂದು ಕರಿಯರ್ ಅಲ್ಲಿ ಒಂದು ಗ್ರಾಫ್ ಇದೆ. ಒಂದೆರಡು ಸಿನಿಮಾದಿಂದ ಇಂಡಸ್ಟ್ರಿ ಮುಂದೆ ಬರಲ್ಲ, ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5-6 ಮೂವಿ ಆದ್ರೂ ಬರಲೇಬೇಕು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ಮುಂಗಾರು ಮಳೆ 2 ಸಿನಿಮಾದ ಬಗ್ಗೆ ನಾನು ಯಾಕೆ ನೆನೆಸ್ಕೋತೀನಿ ಅಂತಂದರೆ, ಸಾಮಾನ್ಯವಾಗಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಭಾಳಷ್ಟು ಸಿನಿಮಾಗಳು ಶೀರ್ಷಿಕೆಯಿಂದ ಗೆದ್ದಂಥ ಇತಿಹಾಸಗಳಿದ್ದಾವೆ. ಕೆಲವೊಂದು ಸಿನಿಮಾಗಳು ಕಥೆಯಿಂದ, ಕೆಲವೊಂದು ಸಿನಿಮಾಗಳು ಸ್ಟಾರ್ ಕಾಸ್ಟಿಂದ. ಯಾವಾಗ ಮುಂಗಾರು ಮಳೆ 2 ಅಂತೀವೋ ಅಲ್ಲಿ ನಮ್ಮ ಕಣ್ಮುಂದೆ ಬರುವಂಥದ್ದು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರು. ಅದರಲ್ಲಿ ಶಿಲ್ಪಾ ಮಂಜುನಾಥ್ ಅವರು ತುಂಬ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ರು. ಅದರ ನಂತರ ಬಹಳಷ್ಟು ಸಿನಿಮಾಗಳನ್ನ ಮಾಡಿದರು. ಈಗ ಸದ್ಯ ಸುದ್ದಿಯಲ್ಲಿರುವಂಥದ್ದವರು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಮೇಡಮ್, ನನಗೆ ಕುತೂಹಲ ಏನಂದರೆ ಎಲ್ಲರೂ ಸಿಕ್ಕರು, ನೀವು ಒಬ್ಬರು ಸಿಕ್ಕಿರಲಿಲ್ಲ, ಅಷ್ಟು ಬ್ಯುಸಿನಾ ಅಂತ ನೀವು? ಹಾಗೇನಿರಲಿಲ್ಲ. ನಾನು ಚೆನ್ನೈಯಲ್ಲಿದ್ದೆ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಬೆಂಗಳೂರಿಗೆ ಬಂದೆ. ಸಿನಿಮಾಗೋಸ್ಕರನೇ ಬಂದೆ, ನಿಮಗೋಸ್ಕರನೇ ಬಂದೆ. ಮುಂಗಾರು ಮಳೆ 2 ಆದ ನಂತರ ಶಿಲ್ಪಾ ಮಂಜುನಾಥ್ ಅವರು ಎಲ್ಲಿ ಹೋದರು ಅಂತಂದ್ರು. ಅದ್ರ ಮಧ್ಯೆ ಸುಮಾರು ಸಿನಿಮಾಗಳು ಮಾಡಿದ್ರಿ. ಕನ್ನಡ ಮಾಡಿದ್ರಿ, ಮಲಯಾಳಂ ಮಾಡಿದ್ರಿ, ತಮಿಳ್ ಮಾಡಿದ್ರಿ, ತೆಲುಗು ಮಾಡಿದ್ರಿ. ಸುಮಾರು ವಿಷಯಗಳನ್ನು ನೋಡಿದಾಗ ಬಹಳಷ್ಟು ಸಿನಿಮಾಗಳನ್ನ ಮಾಡಬೇಕಾಗಿತ್ತು ಶಿಲ್ಪಾ ಮಂಜುನಾಥ್. ಆ ಥರ ಏನಿಲ್ಲ. ನಾವು ಹೇಗೆ ಅಂತಂದರೆ ಇಂಡಸ್ಟ್ರಿಗಿಂತ ನಮಗೆ ಕತೆ ಎಲ್ಲಿ ನಮಗೆಲ್ಲಿ ಸೂಟ್ ಆಗುತ್ತೆ, ನನಗೆಲ್ಲಿ ಇಷ್ಟ ಆಗುತ್ತೆ, ನಾನು ಆ ಫ್ಲೋ ಅಲ್ಲೇ ಹೋಗ್ಬಿಟ್ಟೆ. ಮುಂಗಾರು ಮಳೆ ಮಾಡಿದೆ, ಆಮೇಲೆ ಸ್ಟ್ರೈಕರ್ ಮಾಡಿದೆ, ಆಮೇಲೆ ನೀವು ಕರೆ ಮಾಡಿದೆ, ಚಂದಾದಾರರು ಮಾಡಿದೆ ಕನ್ನಡದಲ್ಲಿ, ಆಮೇಲೆ ತಮಿಳಲ್ಲಿ ಸಿಕ್ತು, ಆಮೇಲೆ ಮಲಯಾಳಮಲ್ಲಿ ಸಿಕ್ತು, ತೆಲುಗಲ್ಲಿ ಸಿಕ್ತು. ಮತ್ತು ಅದಾದಮೇಲೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಒಂದು ಸ್ಕ್ರಿಪ್ಟು ಕೇಶವ್ ಅವ್ರು ಹೇಳಿದ್ರು. ಐ ಥಾಟ್ ಈ ಸಿನಿಮಾಯಿಂದ ಒಂದು ಸ್ಕ್ರಿಪ್ಟ್ ಬಿಟ್ಟಿದ್ದೀನಿ ನಾನು ತಮಿಳಲ್ಲಿ, ಬಿಕಾಸ್ ಈ ಡೇಟ್ಸ್ಗೋಸ್ಕರ, ಬಿಕಾಸ್ ಇವ್ರಿಗೆ 3 months ಫ್ರೀ ಡೇಟ್ಸ್ ಬೇಕಿತ್ತು. ಸೊ ಅದರಿಂದ ಬಿಟ್ಟಿದ್ದೀನಿ. ಸೊ ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಆ್ಯಂಡ್ ಮೂಲತಃ ನಾನು ಮಂಗಳೂರವಳು ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ರೂಟ್ಸಿಂದ ನಾನು ಕನ್ನಡದವಳೆ. ನನಗೂ ತುಂಬ ಹೇಗೆ ಅಂದರೆ ಸ್ಕ್ರಿಪ್ಟ್ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್, ಐ ಮೀನ್ ಕಥೆಗಳೇ ಮಾಡ್ತಿದ್ದೀನಿ ನಾನು. ಹಾಗಿರೋದ್ರಿಂದ ಈ ಥರ ಒಂದು ಸ್ಕ್ರಿಪ್ಟ್ಗಳೇ ನಾನು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ ದಾರಿಯಲ್ಲಿ ನನಗೆ ಬಂದಿದ್ದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇನ್ನೂ ಚೆನ್ನಾಗಿರೋದು ಅಂದರೆ ಡೆಫಿನೆಟ್ಲಿ ನಾನು ಮಾಡೋಕ್ಕೆ ನನಗೆ ಬಹಳ ಇಷ್ಟ. ತುಂಬ ಜನ ಸಿನಿಮಾ ನೋಡಿದ ನಂತರ ಜೆನ್ನಿ ಅಂತಿದ್ದಾರೆ. ಅಂದರೆ ಒಂದು ಪಾತ್ರ ಕಾಡೋದಕ್ಕೆ ಬಹಳಷ್ಟು ವಿಷಯಗಳಿದ್ದಾವೆ. ಒಂದು ಸಿನಿಮಾ ನೋಡ್ತಾ ನೋಡ್ತಾ ಜನಗಳಿಗೆ ಆ ಪಾತ್ರ ಕನೆಕ್ಟ್ ಆಗಬೇಕು, ಅಥವಾ ಸಿನಿಮಾ ನೋಡಿ ಬಂದ ನಂತರದ ಆ ಒಂದು ಪಾತ್ರನ ಮನೆಗೆ ತೆಗೆದುಕೊಂಡು ಹೋಗ್ಬೇಕು. ಅದು ನಿಮ್ಮ ಪಾತ್ರಕ್ಕೆ ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ. ಹೌದು. ಸೊ ನಾನು ನನ್ನ ಸಿನಿಮಾ ಆ್ಯಕ್ಟಿಂಗ್ ನನ್ನ ಜರ್ನಿ ಏನು ಸ್ಟಾರ್ಟ್ ಆಯಿತು ಅದು ನಾನು ಥಿಯೇಟ್ರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಅಭಿನಯ ತರಂಗ, ಹನುಮಂತನಗಲ್ಲಿರೋ ಅಭಿನಯ ತರಂಗದಿಂದನೇ ನಾನು ಥಿಯೇಟರ್ ಸ್ಟಾರ್ಟ್ ಮಾಡಿನೇ ಇಂಡಸ್ಟ್ರಿಗೆ ಬಂದಿದ್ದು. ಸೊ ನಮಗೆ ಅಲ್ಲಿ ಫಸ್ಟೇ ಹೇಳ್ಕೊಡ್ತಾರೆ ದ್ಯಾಟ್ ನಾವು ಯಾವುದೇ ಪಾತ್ರ ಮಾಡಲಿ ಅದು ನಾವಾಗಿರಬೇಕು. ಸೊ ಜೆನಿಫರ್ ಏನಕ್ಕೆ ಅಷ್ಟು ಆನೆಸ್ಟಾಗಿ ಅನ್ನಿಸ್ತಾಳೆ, ಎಷ್ಟು ಕನೆಕ್ಟ್ ಆಗ್ತಾಳೆ ಅಂತಂದರೆ ಅವಳೆಲ್ಲೂ ಫೇಕಾಗಿ ಜೆನಿಫರ್ ಆಗಿ ನಡ್ಕೊಳ್ಳಲ್ಲ. ಸೊ ಒಂದು 3 ತಿಂಗಳು ನಾನು ಜೆನಿಫರ್ ಆಗಿ ಬದುಕಿದೆ. ಸೊ ಅದಕ್ಕೋಸ್ಕರ ನಾವು ಹೇಳ್ತಾರೆ ನಾವು ಕ್ಯಾಮ್ರಾಗೆ ಯಾವಾಗಲೂ ಸುಳ್ಳು ಹೇಳೋಕ್ಕಾಗಲ್ಲ, ಕ್ಯಾಮ್ರಾ ಗೊತ್ತಾಗ್ಬಿಡುತ್ತೆ ಅಂತ. ಹಾಗೂ ಇವಾಗ ಇಂಟೆಲೆಕ್ಚುವಲ್ ಆಡಿಯನ್ಸ್ ಇರೋದ್ರಿಂದ ಅವರಿಗೆ ಇವ್ರು ಆ್ಯಕ್ಟಿಂಗ್ ಮಾಡ್ತಿದಾರಾ, ನ್ಯಾಚುರಲ್ ಆಗಿ ಮಾಡ್ತಿದ್ದಾರಾ, ಮೇಕಿಂಗ್ ಎಲ್ಲನೂ ಗೊತ್ತಾಗುತ್ತೆ. ಸೊ ನಾವು ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಜೆನಿಫರ್ ಅನ್ನೋ ಪಾತ್ರನ ನಾನು ತುಂಬ ಆಳವಾಗಿ ಹೋಗಿ 3 ತಿಂಗಳು ಆ ಕ್ಯಾರೆಕ್ಟ್ರಲ್ಲಿ ಇದ್ದು ಮಾಡಿರೋದ್ರಿಂದ ಜನರಿಗೆ ಅಷ್ಟು ಹತ್ತಿರ ಆಗಿದ್ದೀನಿ. ಮತ್ತು ಅದು ಅವ್ರಿಗೆ ಎಲ್ಲೋ ಒಂದು ಕಡೆ ಒಂಥರ ಕಾಡುತ್ತೆ. ಮನೆಗೆ ಹೋಗೋರು ಯೋಚನೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದನ್ನ ನೋಡಿ ಸೆಕೆಂಡ್ ಹಾಫ್ಗೆ ನೋಡಿ ಬಂದಿರೋ ಜನ ಎಷ್ಟೋ ಜನ ಇದ್ದಾರೆ, ಮತ್ತೆ ಬಂದು ಫಿಲಮ್ ನೋಡೋಕ್ಕೆ ಬಂದಿರೋದು ಎಷ್ಟೋ ಜನ ಇದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೊಂದು ಸೀಕ್ವೆಲ್ ಬೇಕು, ಇನ್ನೊಂದು ಪಾರ್ಟ್ 2 ಬೇಕು ಅಂತಲೂ ಕೇಳ್ತಾ ಇದ್ದಾರೆ. ಸೊ ಎಲ್ಲರೂ ತುಂಬ ಪ್ರೀತಿ ತೋರಿಸ್ತಿದ್ದಾರೆ. ಎಲ್ಲರೂ ನೋಡಬೇಕು ಈ ಕಂಟೆಂಟ್ನ, ಎಲ್ಲರಿಗೂ ಖುಷಿ ಆಗುತ್ತೆ. ಆ್ಯಂಡ್ ಕನ್ನಡದವ್ರಿಗೆ ಎಸ್ಪೆಷಲಿ ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡದವರು ಇಂಥ ಒಂದು ಅದನ್ನು ಡೆಬ್ಯೂಟೆಂಟ್ ಆಗಿ, ಡೆಬ್ಯೂಟೆಂಟ್ ಡೈರೆಕ್ಟರ್ಗೆ ಏನಾಗ್ಬಿಡುತ್ತೆ, ಅವ್ರಿಗಾದೊಂದು ಕಷ್ಟಗಳಿರುತ್ತೆ. ಟೆಕ್ನಿಕ್ಯಾಲಿಟೀಸಲ್ಲಿರ್ಬೋದು, ಬಜೆಟಲ್ಲಾಗಿರ್ಬೋದು. ಮುಂಚೆ ನನಗೆ ಅನ್ನಿಸ್ತಿತ್ತು, ಈ ಥರ ತೆಲುಗು ತಮಿಳಲ್ಲೆಲ್ಲ ಬಡ್ಜೆಟ್ ಜಾಸ್ತಿ ಇರೋದ್ರಿಂದ ಅವರು ಅಷ್ಟು ಟೆಕ್ನಿಕಲಾಗಿ ಸ್ಟ್ರಾಂಗ್ ಇದ್ದಾರಾ ಅಂತ. ಆ ಥರ ನಿಜವಾಗ್ಲೂ ಇಲ್ಲ. ನಮಗೂ ತುಂಬ ಕನ್ಸ್ಟೆಂಟ್ಸ್ ಇತ್ತು, ಎಲ್ಲದರಲ್ಲೂ ಕನ್ಸ್ಟೆಂಟ್ಸ್ ಇತ್ತು. ಆದರೆ ನಾವೆಲ್ಲೂ ಟೆಕ್ನಿಕಲ್ ಅಥವಾ ಮೇಕಿಂಗಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಲೇ ಇಲ್ಲ. ಸೊ ಅದರಲ್ಲಿ ನಾನು ಕೇಶವ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇಲ್ಲಿ ಪ್ರಮುಖ ಪಾತ್ರವನ್ನು ಮಾಡೋದ್ರ ಜೊತೆಗೆ ನೀವು ಕೂಡ ಕೋ ಪ್ರೊಡ್ಯೂಸರ್ ಆಗ್ತೀರಿ. ಅಂದರೆ ಇದು ಸಿನಿಮಾ ಮೇಲಿನ ಅಗಾಧವಾದ ಪ್ರೀತಿ ಇದ್ದವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಅಂದರೆ ಎಲ್ಲರೂ
ನನ್ನ ಪಾತ್ರ ಮಾಡ್ತೀನಿ, ನಾನು ರೆಮ್ಯುನೇಷನ್ ತೊಗೊಳ್ತೀನಿ, ಹೋಗ್ತೀನಿ. ಅದ್ರ ಜೊತೆಗೆ ಇತ್ತೀಚೆಗೆ ತುಂಬ ಜನ ದೊಡ್ಡ ದೊಡ್ಡವರು ಸಹ ಸಿನಿಮಾಗಳಿಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ಸಿನಿಮಾದ ಒಂದು ಭಾಗವಾಗಿ ಮೂವ್ ಆಗ್ತಿದ್ದಾರೆ. ಈ ಥರದೊಂದು ಪ್ರೊಸೆಸ್ಸನ್ನು ಶಿಲ್ಪಾ ಮಂಜುನಾಥ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀವಿ? ನನಗೆ ನಾ ಬೇಸಿಕಲಿ ಬಂದು ನಾನು ಬರೀ ಆ್ಯಕ್ಟ್ರ್ ಮಾತ್ರ ಅಲ್ಲ. ಸೊ ಐ ಆಮ್ ಅನ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದೆ. ಐ ಆಮ್ ಅ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ಸೊ ಐ ಆಮ್ ಅ ಬಿಸ್ನೆಸ್ ವುಮೆನ್. ಸೊ ಹಾಗಿರೋದ್ರಿಂದ ನಮ್ಮ ಇಂಡಸ್ಟ್ರಿಯಲ್ಲಿ ಬರೀ ಆ್ಯಕ್ಟಿಂಗ್ ಮಾತ್ರ ಇಲ್ಲದೆ, ಸೊ ನೋಡಿ, ಆ್ಯಸ್ ಅನ್ ಆ್ಯಕ್ಟರ್ ನೀವು ಸ್ಮಾರ್ಟಾಗಿರಬೇಕು ಅಂತಂದರೆ ಯು ನೀಡ್ ಟು ನೋ ಎವ್ರಿಥಿಂಗ್. ಇವಾಗ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ಕ್ರಿಸ್ಟೋಫರ್ ನೋಲನ್, ಅವರು ಬರೀ ಡೈರೆಕ್ಟರ್ ಅಲ್ಲ, ಅವರು ಸೈಂಟಿಫಿಕಲಿ ಅವರಿಗೆ ಸೈನ್ಸೂ ಗೊತ್ತಿರಬೇಕು ಆ್ಯಂಡ್ ಹ್ಯೂಮನ್ ಎಮೋಷನ್ಸ್ ಗೊತ್ತಿರಬೇಕು, ಹೆಂಗೆ ಕನೆಕ್ಟ್ ಮಾಡಬೇಕು. ಸೊ ಆ್ಯಸ್ ಅ ಡೈರೆಕ್ಟರ್ ನಿಮ್ಗೆ ಹೆಂಗೆ ಎಲ್ಲ ಗೊತ್ತಿರಬೇಕು, ಆ್ಯಸ್ ಅನ್ ಆ್ಯಕ್ಟರ್ ಕೂಡ ನಿಮ್ಗೆ ಆ ನಾಲೆಡ್ಜ್ ಇರಲೇಬೇಕು. ಸೊ ನೀವು ಬರೀ ನಾನು ಆ್ಯಕ್ಟರ್ ಆಗಿರ್ತೀನಿ ಅಂದರೆ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಫೈನಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಬರೋದು ಹೋಗೋದು ಅದು ತಿಳ್ಕೊಳ್ಳೋದು ತುಂಬ ತುಂಬ ಮುಖ್ಯ. ಸೊ ಅದು ನಮ್ಮ ಮನೆಯಿಂದನೇ, ನಮ್ಮಪ್ಪ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಫಸ್ಟೇ ಹೇಳ್ಕೊಡೋದ್ರಿಂದ ನನಗೆ ಪ್ರೊಡಕ್ಷನಲ್ಲಿ ಇಳಿಬೇಕು ಅಂತ ಭಾಳ ತುಂಬದಿಂದನೂ ಆಸೆ ಇತ್ತು. ಆ್ಯಂಡ್ ನನ್ನ ಪುಣ್ಯಕ್ಕೆ ಕನ್ನಡದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಲೆಟ್ಸ್ ಸಿ, ನನಗೂ ತುಂಬ ಕಲಾವಿದ್ರಿಗೂ, ಬಿಕಾಸ್ ನಾನು ಸ್ಕ್ರ್ಯಾಚಿಂದ ಬಂದಿರೋದ್ರಿಂದ ತುಂಬ ಕಲಾವಿದ್ರಿಗೂ ನಾನು ಒಂದು ಚಾನ್ಸ್ ಕೊಡಬೇಕು, ಇದು ಮಾಡಬೇಕು ಅನ್ನೋದು ನನಗೂ ಇದೆ. ಸೊ ಲೆಟ್ಸ್ ಸಿ ಎಲ್ಲಿಗೆ ಪಯಣ ಹೋಗುತ್ತೆ ಅಂತ. ಸಿನಿಮಾದ ಸೆಲೆಬ್ರಿಟಿ ಶೋ ಮುಗಿಯೋ ಟೈಮಲ್ಲಿ ಕಿಶೋರ್ ಅವರ ಮತ್ತು ನಿಮ್ಮ ಮಧ್ಯೆ ಒಂದು ಸಣ್ಣ ಕಾನ್ವರ್ಸೇಷನ್ ನೋಡಿದೆ. ಇಟ್ಸ್ ಅಬೌಟ್ ರೆಸ್ಪೆಕ್ಟ್, ಇಟ್ಸ್ ಅಬೌಟ್ ಅಂದರೆ ಒಂದು ಒಳ್ಳೆಯ ಸಿನಿಮಾಗೆ ನಾನು ಸಪೋರ್ಟ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕಿಶೋರ್ ಅವ್ರನ್ನ ಸೇರಿ ಬಹಳಷ್ಟು ಜನ ಬಂದಿದ್ದರು. ಮೇಲಾಗಿ ಸಂಕ್ರಾಂತಿಗೊಂದು ಕನ್ನಡ ಸಿನಿಮಾ ಅನ್ನುವಂಥದ್ದು ತುಂಬ ಒಳ್ಳೆಯ ಪದ, ಕನ್ನಡದ ಒಂದು ಅದ್ಭುತವಾದಂಥ ಪದ. ಹೌದು, ಡೆಫಿನೆಟ್ಲಿ. ಸಂಕ್ರಾಂತಿ ಅನ್ನೋದೇ ನಮಗೆ ಹೇಗೆ ಅಂತಂದರೆ ಎಲ್ಲ ಚಿಗುರುಗಳು ಆ್ಯಂಡ್ ಎಲ್ಲದನ್ನು ನಾವು ನೋಡೋದೇ ಸಂಕ್ರಾಂತಿ. ಸೊ ಆ ಥರ ತುಂಬ ಬಡ್ಡಿಂಗ್ ಆ್ಯಕ್ಟರ್ಸ್ ಇದ್ದಾರೆ, ಬಡ್ಡಿಂಗ್ ಡೈರೆಕ್ಟರ್ ಇದ್ದಾರೆ, ಆ್ಯಂಡ್ ಇದೊಂದು ಹೊಸ ಪ್ರಯತ್ನ ಕೂಡ. ಸೊ ಐ ಥಿಂಕ್ ಜನರಿಗೆ ಭಾಳ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಫುಲ್ ಮೀಲ್ ಅಂತ ಹೇಳ್ಬೋದು ಸಂಕ್ರಾಂತಿಗೆ, ಹಬ್ಬದ ಊಟ. ಕಿಶೋರ್ ಸರ್ ಏನು ಹೇಳ್ತಾ ಇದ್ದಾರೆ? ಸೊ ಕಿಶೋರ್ ಸರು ಫಸ್ಟ್ ಆಫ್ ಆಲ್ ಅವರು ಇವತ್ತು ಬರೋದೇ ತುಂಬ ಕಷ್ಟ ಆಗಿಬಿಟ್ಟಿತ್ತು. ನಾನು ಕಾಲ್ ಮಾಡ್ತಾ ಅವರು ಕೊಚ್ಚಿನಲ್ಲಿ ಇದ್ದೀನಿ ಅಂತಂದರು. ಆದರೆ ಕನ್ನಡ ಸಿನಿಮಾಗೆ ನಾನು ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಭಯ ಇತ್ತು, ಬರ್ತಾರಾ ಇಲ್ವಾ ಅಂತ. ಬಟ್ ಅವ್ರು ಬಂದು ಸಿನಿಮಾ ನೋಡಿದ್ರು. ಅವ್ರು ಹೇಳಿದ ಒಂದು ಮಾತು ಏನಂದರೆ, ನೀವು ಸಿನಿಮಾ ತೋರಿಸ್ತಿದ್ದೀರಾ ಅಂದರೆ ನಾನು ಏನಕ್ಕೆ ಬರೋಲ್ಲ, ಡೆಫಿನೆಟ್ಲಿ ನಾನು ಬಂದು ನೋಡ್ತೀನಿ. ಆ್ಯಂಡ್ ನನ್ನ ಕಡೆ ಏನಾದರೂ ಒಂದು ಸಪೋರ್ಟ್ ಆದರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ ಅಂತಂದರು. ಆ್ಯಂಡ್ ಸಿನಿಮಾ ನೋಡಿ ಅವರು ಫಸ್ಟ್ ಹೇಳಿದ್ದೀನಿ, ನಾನು ಇದು ಎಕ್ಸ್ಪೆಕ್ಟ್ ಡೆಫಿನೆಟ್ಲಿ ಮಾಡಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಮೀರಿ ನೀವು ಮಾಡಿದ್ದೀರಾ, ಇದಿನ್ನೂ ಗೆಲ್ಲಬೇಕು ಅಂತ ಹೇಳಿದ್ರು. ಅದು ನಮಗೆ ತುಂಬ ಸಂತೋಷ ಆಯಿತು. ಆ್ಯಂಡ್ ಸ್ಪೆಷಲಿ ಶಿಲ್ಪಾ ಮಂಜುನಾಥ್, ನಿಮ್ಮ ಥರದ ಕಲಾವಿದರಿಗೆ ಸಿನಿಮಾಗಳ ಸಂಖ್ಯೆ ಕಮ್ಮಿ ಆದರೂ ಸಹ ಸಿನಿಮಾಗಳ ಕ್ವಾಲಿಟಿ ಮೇಲೆ ವರ್ಕ್ ಮಾಡುವಂತಹ ಆ ಒಂದು ಮೈಂಡ್ಸೆಟ್ಟು, ಮೇಲಾಗಿ ಜನ ಕೊಟ್ಟು ಬರುವಂಥ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅನ್ನುವಂತಹ ಮೈಂಡ್ಸೆಟ್ಟು ಯಾಕೆ ಬರುತ್ತೆ ಯೂಶಲಿ? ಅಂದರೆ ಯೂಶಲಿ ಏನಕ್ಕೆ ಬರುತ್ತೆ ಅದು? ನೋಡಿ, ದುಡ್ಡು ಮುಖ್ಯ ಅನ್ನೋದಲ್ಲ, ಆದರೆ ದುಡ್ಡೇ ಎಲ್ಲ ಅಲ್ಲ. ಓಕೆ, ಸೊ ನಾನು ಎಷ್ಟೋ ಸಿನಿಮಾ ಬಿಟ್ಟಿರೋದೂ ಇದೆ, ದೊಡ್ಡ ದೊಡ್ಡ ಸಿನಿಮಾಗಳೇ. ಬಿಕಾಸ್ ನನ್ನ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಇಲ್ಲ. ಇವಾಗ ಏನಾಗ್ತಿದೆ, ಇವಾಗ ಬರೋ ಸಿನಿಮಾಗಳಲ್ಲಿ ಹೀರೋಯಿನ್ ಇರ್ತಾರೆ, ಆದರೆ ಅದಕ್ಕೆ ರಿಲೆವೆನ್ಸ್ ಇರಲ್ಲ. ಹಾಗಂದ್ರೆ ಕಾರಣನೇ ಇರಲ್ಲ, ಏನಕ್ಕೆ ಇರ್ತಾರೆ ಹೋಗ್ತಾರೆ. ನಾನು ಅಂಥ ಪಾತ್ರಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ಸ್ ವೇಸ್ಟ್ ಆಫ್ ಸ್ಪೇಸ್ ಆ್ಯಂಡ್ ಎನರ್ಜಿ. ನಾವು 100% ಕೊಡ್ತೀವಿ, ಎಲ್ಲ ಸಿನಿಮಾಗೂ 100% ಕೊಡ್ತೀವಿ. ಆ ಪ್ಲ್ಯಾಟ್ಫಾರ್ಮ್ ಇಲ್ಲ, ಅದಕ್ಕೆ ನೋಡೋಕ್ಕೆ ಜನರಿಲ್ಲ ಅಂದರೆ ಮಾಡಿ ನಮ್ಗೆ ಉಪಯೋಗ ಏನು? ಸೊ ಅದಕ್ಕೆ ನಾನು ತುಂಬ ಚೂಸಿ ಇದ್ದೀನಿ ಸ್ಕ್ರಿಪ್ಟಲ್ಲಿ. ಸೊ ಆದ್ದರಿಂದ ನಾನು ತುಂಬ ಬಿಟ್ಟಿರೋದು ಇದೆ, ತುಂಬ ತೊಗೊಂಡಿರೋದೂ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗುತ್ತೆ. ಆದರೆ ನೀವು ನನ್ನ ವಿಕಿಪೀಡಿಯಲ್ಲಿ ಹೋಗಿ ನನ್ನ ಸಿನಿಮಾಗಳು ನೋಡಿದ್ರೆ ನನ್ನದೇ ಒಂದು ಕರಿಯರಲ್ಲಿ ಒಂದು ಗ್ರಾಫ್ ಇದೆ. ಸೊ ನಾನು ಮಾಡಿರೋ ಸಿನಿಮಾನ ಏನದು ಒಂದು ಪಾತ್ರ ಏನು ಮಾಡ್ತೀನಿ ಅದು ನಾನು ರಿಪೀಟ್ ಮಾಡೋದೇ ಇಲ್ಲ. ನಾನು ಸದ್ಯ ಒಂದು ಪೊಲೀಸ್ ಮಾಡಿದ್ದೆ, ಇವಾಗ ಇನ್ನೊಂದು ಸಿನಿಮಾದಲ್ಲಿ ವಿಲನ್ ಆಗಿ ಮಾಡ್ತಿದ್ದೀನಿ, ಇದರಲ್ಲಿ ಜೆನಿಫರ್ ಆಗಿದ್ದೀನಿ. ಸೊ ಆ ಥರ ಹೋದರೆ ನೀವು ಎಲ್ಲ ಜಾನರ್ಸು ನನ್ನ ಸಿನಿಮಾದಲ್ಲಿ ನೋಡೋಕ್ಕೆ ಸಿಗುತ್ತೆ. ನನ್ನ ವೇ ಸ್ವಲ್ಪ ಬೇರೆ ಇದೆ, ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಆ ಕ್ಲಾರಿಟಿ ಇದೆ. ಜನರಿಗೆ ಏನು ಕೊಡೋಕ್ಕೆ ನಾನು ಬಯಸ್ತೀನಿ, ಏನು ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದೊಂದು ಕ್ಲಾರಿಟಿ ಇದೆ. ಇಲ್ಲ, ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನು ಬೇರೆ ಭಾಷೆಯವರು ಮತ್ತು ಪ್ರಪಂಚ ನೋಡುವಂಥ ದೃಷ್ಟಿಕೋನ ಚೇಂಜ್ ಆಗಿದೆ. ಅದು ಭಾಷೆಗೂ ಕಲಾವಿದರಿಗೂ ಕೂಡ ಅಪ್ಲಿಕೇಬಲ್ ಆಗಿದೆ. ಇದನ್ನು ಶಿಲ್ಪಾ ಮಂಜುನಾಥ್ ಹೇಗೆ ಫೀಲ್ ಮಾಡ್ತೀರಿ? ಹೌದು, ನೀವು ಹೇಳಿದ್ದು 100% ಕರೆಕ್ಟ್. ಇವತ್ತು ಸೌತ್ ಇಂಡಿಯನ್ ಮೂವಿ, ಕನ್ನಡ ಮೂವಿ ಅಂತ ಇಲ್ಲ, ವಿ ಆಲ್ ಕಮ್ ಅಂಡರ್ ಒನ್ ಅಂಬ್ರೆಲಾ, ಇಂಡಿಯನ್ ಮೂವಿ. ಸೊ ಇಂಡಿಯನ್ ಸಿನಿಮಾ ಆಗಿರೋದ್ರಿಂದ ಇವಾಗ ಎಲ್ಲ ಸಿನಿಮಾನೂ ಪ್ಯಾನ್ ಇಂಡಿಯಾ ಆಗ್ತಿದೆ. ಆ್ಯಂಡ್ ಇವತ್ತು ಮುಂಚೆ ಏನು ಮಾಡ್ತಿದ್ರು, ಲೈಕ್ ನಾನು ಹೇಳ್ದಂಗೆ ಐ ಟು ಫೀಲ್ ದ್ಯಾಟ್ ಈ ಟೆಕ್ನಿಕ್ಯಾಲಿಟೀಸು ಇದು ಬಜೆಟಿಂದ ಬರುತ್ತೆ ಅಂತ. ಬಟ್ ಹಾಗಿಲ್ಲ. ಇವತ್ತು ನಮ್ಮ ಸಿನಿಮಾನೇ ನೋಡಿ, ನಮ್ಗೆ ತುಂಬ ಕನ್ಸ್ಟೆಂಟ್ಸ್ ಇದ್ರೂ ನಮಗೆ ನೀವೆಲ್ಲೇ ನೋಡಿದ್ರೂ ಆ ಒಂದು ಕೊರೆ ನಿಮ್ಗೆ ಸ್ಕ್ರೀನಲ್ಲಿ ಕಾಣೋದೇ ಇಲ್ಲ.
ಸೊ ಇವಾಗ ಅಷ್ಟು ಬಡ್ಜೆಟ್ ಲಿಮಿಟ್ ಇಟ್ಕೊಂಡು ಮೂವಿ ಮಾಡಿರೋದಿದೆ. ಮಲಯಾಳಂ ಮೂವೀಸ್ ನೋಡಿ, ನಮ್ಮ ಕನ್ನಡ ಸಿನಿಮಾನೇ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಬೇರೆ ಸಿನಿಮಾಗಳು ಹೇಳಬಾರ್ದು, ಬಟ್ ಎಕ್ಸಾಂಪಲ್ ತಿಥಿ ಅಂತ ಸಿನಿಮಾ ಆ್ಯಂಡ್ ಉಳಿದವರು ಕಂಡಂತೆ ನಾನು ಇವತ್ತೂ ತಮಿಳ್ನಾಡಲ್ಲಿ ಇವತ್ತೂ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಒಬ್ಬರು ಡೈರೆಕ್ಟರ್ ಬಂದುಬಿಟ್ಟು ನನ್ನ ಹತ್ರ ತಿಥಿ ಮಾಡಿದ್ರಲ್ಲ ಅವ್ರದ್ದು ಟೀಮಿಂದ ನಂಬರ್ ಇದೆಯಾ, ಬಿಕಾಸ್ ನಾವು ರೀಮೇಕ್ ಮಾಡಬೇಕು ಅಂತ. ಸೊ ನಮಗಿಲ್ಲಿ ಅನಿಸುತ್ತೆ ನಾವಿಲ್ಲಿ ಸಣ್ಣ ಸಿನಿಮಾ, ಇಲ್ಲಿ ಕಮರ್ಷಿಯಲಿ ಮುಂದೆ ಹೋಗಿಲ್ಲ, ಬಟ್ ಎಲ್ಲರೂ ಎಲ್ಲ ಸಿನಿಮಾಗಳನ್ನೂ ನೋಡ್ತಾ ಇದ್ದೀವಿ. ಸೊ ನಾವು ಆ ಒಂದು ಹೇಗಂದರೆ ನಾವೇನು ಮಾಡ್ತಿದ್ದೀವಿ ಅದು ಎಲ್ಲರಿಗೂ ಆ ಕಣ್ಣಿದೆ. ಸೊ ನಾವಿವಾಗ ಕನ್ನಡ ಮೂವಿ ಅದನ್ನ ಯಾರು ನೋಡಲ್ಲ ಅಂತಲ್ಲ, ಎಲ್ಲರೂ ಒಳ್ಳೆ ಸಿನಿಮಾ ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಡೆಫಿನೆಟ್ಲಿ ಮಾತಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಕೇಶವ್ ಹೇಳಿದೆ, ಕೇಶವ್ ನೀವು ನೆಕ್ಸ್ಟ್ ಬ್ಯುಸಿ ಆಗ್ತೀರಾ, ನಮಗೊಂದು ಡೇಟ್ಸ್ ಕೊಡಿ ಅಂತ ಅವಾಗ ಹೇಳಿದ್ದೆ. ಸೊ ನೀವು ಹೇಳಿದ್ದು ಭಾಳ ಸತ್ಯ. ಇವತ್ತು ಸೌತ್ ಇಂಡಿಯನ್ ಮೂವಿ ಅಂತ ಇಲ್ಲ, ಇನ್ಫ್ಯಾಕ್ಟ್ ಎಲ್ಲರೂ ಸೌತ್ಗೆ ಬರ್ತಿದ್ದಾರೆ, ಎಲ್ಲರಿಗೂ ಸೌತ್ ಮಾಡೋದೇ ಇದೆ. ಆದರೆ ಎಲ್ಲ ಕಲಿವಿದ್ರು ಬರಬೇಕು, ಆಚೆ ಬರಬೇಕು. ನಮ್ಮದ್ರಲ್ಲೂ ಎಷ್ಟು ಟ್ಯಾಲೆಂಟ್ ಇದೆ, ನಮ್ಮದ್ರಲ್ಲೂ ಎಷ್ಟಿದೆ. ನಮ್ಗೆ ನೋಡ್ತಾ ಬೇಜಾರಾಗುತ್ತೆ ಬೇರೆ ಸಿನಿಮಾಗಳು ಅಥವಾ ಬೇರೆ ಇಂಡಸ್ಟ್ರಿಯಲ್ಲಿಂದ ಬಂದುಬಿಟ್ಟು ಒಂದು ಸಣ್ಣ ಬಡ್ಜೆಟಲ್ಲಿ ಎಷ್ಟು ಚೆನ್ನಾಗಿ ಮೂವಿ ಮಾಡಿಬಿಡ್ತಾರೆ, ನಮ್ಮದ್ರಲ್ಲಿ ಏನಕ್ಕೆ ಆಗ್ತಿಲ್ಲ ಅಂತ. ಬಟ್ ಇವಾಗ ಎಲ್ಲರೂ ಮೆತ್ತಗೆ ಬರ್ತಿದ್ದಾರೆ, ಇನ್ನೂ ಬರಬೇಕು. ಆ್ಯಂಡ್ ಇದರಿಂದ ಏನಾಗುತ್ತೆ ಗೊತ್ತಾ, ಇಂಡಸ್ಟ್ರಿ ಚೇಂಜ್ ಆಗುತ್ತೆ, ಇಂಡಸ್ಟ್ರಿ ಎಲಿವೇಟ್ ಆಗುತ್ತೆ. ಆ್ಯಂಡ್ ಎಲ್ಲರೂ ಮಾತಾಡ್ಪಡ್ತೀವಿ ನಾವು. ಒಂದೆರಡು ಸಿನಿಮಾದಿಂದ ಇಂಡಸ್ಟ್ರಿ ಮುಂದೆ ಬರಲ್ಲ. ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5-6 ಮೂವಿ ಆದರೂ ಬರಲೇಬೇಕು. ನಾವು ಹೇಳ್ಬೋದು, ಮಾತಿಗಿದ್ರೆ ಒಂದೆರಡು ಮೂವಿಗಳು ಹೇಳ್ತೀವಿ, ದಟ್ ಶುಡಂಟ್ ಬಿ ದ ಕೇಸ್. ಇನ್ನೂ ನಂಬರ್ಸ್ ಬರಬೇಕು. ಸೊ ಅದೇ ನನಗೂ ಆಸೆ ಇರೋದು. ಕೊನೆ ಮಾತು ನಿಮ್ಮ ಅಭಿಮಾನಿಗಳಿಗೆ. ಈ ಸಂಕ್ರಾಂತಿಯಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಮೂವಿ ಬರ್ತಿದೆ. ನಾವಿಲ್ಲಿ ಬಂದ್ಬಿಟ್ಟು ಇವತ್ತು ಮಾತಾಡ್ತಿರ್ಬೋದು, ಬಟ್ ಇದ್ರ ಹಿಂದೆ ಒಂದು ರೋಲರ್ ಕೋಸ್ಟರ್ ರೈಡೇ ಇತ್ತು. ತುಂಬ ಏನು ಹೇಳೋದು, ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಒಂದೊಂದು ಕಷ್ಟದಿಂದ ಒಂದು ಸಿನಿಮಾ ಮಾಡೋದಂದರೆ ಭಾಳ ಕಷ್ಟ, ಅದು ಸುಲಭವಾದ ವಿಷಯ ಅಲ್ಲ. ಸೊ ನಾವು ಗಿವನ್ ಸ್ವೆಟ್ ಬ್ಲಡ್ ಎಲ್ಲನೂ ಕೊಟ್ಟು ಒಂದು ಸಿನಿಮಾ ಮಾಡಿದ್ವಿ, ಅದ್ಭುತವಾಗಿ ಬಂದಿದೆ. ಇನ್ಫ್ಯಾಕ್ಟ್ ಜನರೂ 2-3 ದಿವಸ ಆಗಿದೆ ಇವಾಗ ರಿಲೀಸ್ ಆಗಿ, ಎಲ್ಲ ಫುಲ್ ಹೌಸ್ ಆಗ್ತಿದೆ. ಸೊ ಅದರಿಂದ ನೀವು ಬಂದು ನೋಡಿ, ಕನ್ನಡ ಮೂವಿನ ಮುಂದೆ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಮಾಡಿ. ಕಂಟೆಂಟ್ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಾ, ಕಂಟೆಂಟ್ ಕೊಟ್ಟಿದ್ದೀವಿ. ಆ್ಯಂಡ್ ಎಲ್ಲೂ ಒಂದು ಕೊರೆ ಇಲ್ದಿರ ಕೊಟ್ಟಿದ್ದೀವಿ. ಡೆಫಿನೆಟ್ಲಿ ಇಂಟೆಲೆಕ್ಚುಯಲ್ ಆಡಿಯನ್ಸಿಗೆ ಡೆಫಿನೆಟ್ಲಿ ಇದರಲ್ಲಿರೋ ನ್ಯೂಯನ್ಸಸ್ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರ್ಬೋದು, ಮತ್ತು ಏನೋ ಒಂದು ಡಿಫ್ರೆಂಟ್ ಮಾಡಿದ್ದಾರೆ ಅಂತ ಒಂದು ಥ್ರಿಲ್ ಸಿಗುತ್ತೆ. ಸೊ ಈ ಸಂಕ್ರಾಂತಿಗೆ ನೀವು ಬಂದುಬಿಟ್ಟು ಸಿನಿಮಾ ನೋಡಲೇಬೇಕು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶಿಲ್ಪಾ ಮಂಜುನಾಥ್ ಮತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.